ಬನ್ನಿ ಫಟಾಫಟ್ 50ಲಿ 50 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ. ಮಚ್ಚು ಹಿಡಿದು ರೀಲ್ಸ್ ಮಾಡಿದಂತಹ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳೀಗ ಜೈಲು ಪಾಲಾಗಿದ್ದಾರೆ. ಆರೋಪಿಗಳಾದ ರಜತ್ ವಿನಯ್ಗೆ 24ನೇ ಎಸಿಜೆಎಂ ಜಡ್ಜ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಕೊಟ್ಟಿದ್ದು, ನ್ಯಾಯಾಂಗ ಬಂಧನದ ಹಿನ್ನೆಲೆ ರಜತ್ ಮತ್ತು ವಿನಯ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ರಜತ್ನನ್ನ ಜೈಲಿಗೆ ಕಳಿಸಿ ಜಡ್ಜ್ ಆದೇಶ ಹೊರಡಿಸುತ್ತಿದ್ದಂತೆ ಸಂಬಂಧಿಕರ ಜೊತೆಗೆ ನಿಂತಿದ್ದ ಪತ್ನಿ ಕಣ್ಣೀರು ಹಾಕಿದ್ದಾರೆ. ಇನ್ನು ಇಬ್ಬರು ಆರೋಪಿಗಳ ಪರವಾಗಿ ಜಾಮೀನು ಅರ್ಜಿ ಸಲ್ಲಿಸಲಾಗಿದ್ದು, ಇಂದು ಕೋರ್ಟ್ನಲ್ಲಿ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ರೀಲ್ಸ್ಗೆ ಬಳಸಿದಂತಹ ಒರಿಜಿನಲ್ ಮಚ್ಚು ಪತ್ತೆಯಾಗದ ಹಿನ್ನೆಲೆ ಬಸವೇಶ್ವರ ನಗರ ಠಾಣೆ ಪೊಲೀಸರು ಆರೋಪಿಗಳನ್ನ ಕಸ್ಟಡಿಗೆ ಕೇಳಿದ್ರು. ಆದರೆ 24ನೇ ಎಸಿಜೆಎಂ ಜಡ್ಜ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ರಜತ್ ವಿನಯ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸಲಾಯಿತು. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಪ್ರಕರಣ ಸಂಬಂಧ ಬಸವೇಶ್ವರ ನಗರ ಠಾಣೆ ಪೊಲೀಸರು ರಜತ್ ಹಾಗೂ ವಿನಯ್ನನ್ನ 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಆದರೆ ರೀಲ್ಸ್ನಲ್ಲಿ ಬಳಸಿದ್ದ ಮಚ್ಚಿಗೂ ಪೊಲೀಸರಿಗೆ ಕೊಟ್ಟಿದ್ದಂಥ ಮಚ್ಚಿಗೂ ವ್ಯತ್ಯಾಸವಿದ್ದ ಹಿನ್ನೆಲೆ ಪೊಲೀಸರು ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿದ್ರು. ರೀಲ್ಸ್ನಲ್ಲಿ ಅಸಲಿ ಮಚ್ಚು ಬಳಸಿ ಪೊಲೀಸರಿಗೆ ಫೈಬರ್ ಮಚ್ಚು ಕೊಟ್ಟು ಆರೋಪಿ ನಟರು ಚಳ್ಳೆಹಣ್ಣು ತಿನ್ನಿಸಿದ್ರಾ ಎನ್ನುವ ಅನುಮಾನ ಶುರುವಾಗಿತ್ತು. ಆರೋಪಿಗಳು ತಂಗಿದ್ದ ಜಾಗದ ಮಾಹಿತಿ ಪಡೆದ ಪೊಲೀಸರು ಇಬ್ಬರನ್ನೂ ಅರೆಸ್ಟ್ ಮಾಡಿ ಠಾಣೆಗೆ ಕರೆತಂದು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ನಡೆಸಿದಂತ ಪೊಲೀಸರು ಬಳಿಕ ನಾಗರಬಾವಿಯಲ್ಲಿರುವಂತಹ ಅಕ್ಷಯ್ ಸ್ಟುಡಿಯೋಗೆ ಕರೆದೊಯ್ದರು. ರೀಲ್ಸ್ ಮಾಡಿದ್ದು ಎಲ್ಲಿ, ವೆಪನ್ ಎಲ್ಲಿದೆ ಅಂತ ಅಲ್ಲಿ ಸ್ಥಳ ಮಚ್ಚರು ನಡೆಸಿದರು. ಈ ವೇಳೆ ಎಷ್ಟೇ ಹುಡುಕಿದ್ರೂ ಕೂಡ ರೀಲ್ಸ್ಗೆ ಬಳಸಿದ್ದ ಮಚ್ಚು ಮಾತ್ರ ಸಿಕ್ಕಿಲ್ಲ. ಮೊನ್ನೆ ರಾತ್ರಿ ಫೈಬರ್ ಮಚ್ಚು ಕೊಟ್ಟಿದ್ದಂತಹ ರಜತ್ ಪತ್ನಿಯನ್ನು ಕೂಡ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಫೈಬರ್ ಮಚ್ಚಿನ ಬಗ್ಗೆ ಪ್ರತಿಕ್ರಿಯಿಸಿದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು, ಪೊಲೀಸರನ್ನ ಯಾಮಾರಿಸುವ ಕ್ರಮ ಮಾಡಿದ್ರೆ ಯಾವುದಾದ್ರೂ ಕಠಿಣವಾದಂತಹ ಕ್ರಮವನ್ನು ಅವರ ವಿರುದ್ಧ ಕೈಗೊಳ್ತೀವಿ ಎಂದಿದ್ದಾರೆ. ಬಸವೇಶ್ವರ ನಗರ ಪೊಲೀಸರು ಮಾರ್ಚ್ 20ರಂದೇ ಎಫ್ಐಆರ್ ದಾಖಲು ಮಾಡಿದ್ರು. ಆದರೆ ಮಾರ್ಚ್ 24ರ ಸೋಮವಾರ ರಜತ್ ಮತ್ತು ವಿನಯ್ ಇಬ್ಬರನ್ನೂ ಕೂಡ ಠಾಣೆಯಿಂದ ಬಿಟ್ಟು ಕಳಿಸಿದ್ರು. ಫೈಬರ್ ಮಚ್ಚು ಬಳಸಿದ್ದಾಗಿ ರಜತ್ ಮತ್ತು ವಿನಯ್ ಹೇಳಿದ್ದಾರೆಂದು ಪೊಲೀಸರು ಕಾರಣ ಕೊಟ್ಟಿದ್ರು. ಇನ್ನು ರೀಲ್ಸ್ನಲ್ಲಿರುವಂತಹ ಮಚ್ಚಿಗೂ ಪೊಲೀಸರಿಗೆ ಕೊಟ್ಟಂತಹ ಮಚ್ಚಿಗೂ ಇರುವ ವ್ಯತ್ಯಾಸಗಳ ಬಗ್ಗೆ ಆರೋಪಿ ರಜತ್ ವಿಡಿಯೋ ಮೂಲಕ ಸ್ಪಷ್ಟನೆ ಬೇರೆ ಕೊಟ್ಟಿದ್ರು. ಸೆಟ್ನವರಿಗೆ ನಾವೇ ಪ್ರಾಪರ್ಟಿ ತರೋಕೆ ಹೇಳಿದ್ವಿ, ಪೊಲೀಸರಿಗೆ ಮೋಸ ಮಾಡುವ ಉದ್ದೇಶವಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿ ಮಾಡಿರುವಂತಹ ಸಚಿವರ ಹನಿ ಟ್ರ್ಯಾಪ್ ಯತ್ನದ ವಿಚಾರ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಖುದ್ದು ವಿಧಾನಸಭೆಯಲ್ಲೇ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಒಪ್ಪಿಕೊಂಡಿದ್ದ ಸಚಿವ ರಾಜಣ್ಣ ಬರ್ತಿ 3 ಪುಟಗಳ ದೂರಿನ ಪ್ರತಿಯನ್ನ ನಿನ್ನೆ ಪರಮೇಶ್ವರ್ಗೆ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಕೆಲವು ಸುಳಿವನ್ನ ಬಿಟ್ಟುಕೊಟ್ಟ ರಾಜಣ್ಣ ದೂರು ನೀಡಲೇಬೇಕು ಅಂತ ತೀರ್ಮಾನ ಮಾಡಿದ್ರು. ತುಮಕೂರಿನಿಂದ ಬೆಂಗಳೂರಿಗೆ ಆಗಮಿಸಿದಂತಹ ರಾಜಣ್ಣ ಟಿ ಬೇಗೂರು ಕಾಲೇಜಿನಲ್ಲಿರುವಂತಹ ಪರಮೇಶ್ವರ್ ಅವರನ್ನ ಭೇಟಿಯಾದರು. ಬಳಿಕ ಮಾತನಾಡಿದ ರಾಜಣ್ಣ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿದ್ದು ನಿಜ, ಸಾಕ್ಷಿ ಎಲ್ಲಿಂದ ತಂದ್ಕೊಡ್ಲಿ ಅಂತ ಕೇಳಿದ್ದಾರೆ. ರಾಜಣ್ಣ ಭೇಟಿ ಬಳಿಕ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಗೃಹ ಸಚಿವ ಪರಮೇಶ್ವರ್ ಭೇಟಿ ಮಾಡಿದ್ರು. ಎಸ್ಐಟಿ ಅಥವಾ ನಿವೃತ್ತ ಜಡ್ಜ್ರಿಂದ ತನಿಖೆ ಮಾಡಿಸಬೇಕಾ ಅನ್ನೋ ವಿಚಾರವಾಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದರು. ಸಚಿವ ರಾಜಣ್ಣಗೆ ಹನಿ ಟ್ರ್ಯಾಪ್ಗೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಮಾತನಾಡಿದ ಅವರು, ಯಾವುದೇ ದೂರನ್ನ ಪೊಲೀಸರಿಗೆ ನೀಡಬೇಕು, ಈ ಬಗ್ಗೆ ಸಿಎಂ ಜೊತೆ ಚರ್ಚಿಸಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಿರ್ಧರಿಸುತ್ತೇವೆ ಎಂದರು. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಮಾತನಾಡಿದ ರಾಜಣ್ಣ, ನನ್ನ ಬಳಿ ಬಂದಿದ್ದವರು ಅಪರಿಚಿತರಾಗಿದ್ರು. ಮೊದಲ ಬಾರಿಗೆ ಒಬ್ಬ ಹುಡುಗ ಬಂದಿದ್ದ, ಬಳಿಕ 2 ಬಾರಿಯೂ ಕೂಡ ಇಬ್ಬರು ಬೇರೆ ಬೇರೆ ಹುಡುಗಿಯರು ಬಂದಿದ್ರು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸಚಿವ ರಾಜಣ್ಣ ತಮ್ಮ ಭೇಟಿಗೆ ಬಂದವರು ಯಾವ ಬಣ್ಣದ ಬಟ್ಟೆ ಧರಿಸಿದ್ರು ಎನ್ನುವುದನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಹುಡುಗಿಯರು ಜೀನ್ಸ್ ಪ್ಯಾಂಟ್, ನೀಲಿ ಬಣ್ಣದ ಟಾಪ್ ಹಾಕಿದ್ರು. 2ನೇ ಸಲ ಬಂದಾಗ ತಾವು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಮಾಡೋಕೆ ಅಂತ ಬಂದವರು ಕೇಸ್ ಏನೂ ಇಲ್ಲ, ನಿಮ್ಮ ಹತ್ರ ಬಹಳ ಗುಟ್ಟಾಗಿ ಮಾತನಾಡಬೇಕು ಅಂತ ಬಂದಿದ್ರು ಅಂತ ರಾಜಣ್ಣ ಹೇಳಿದ್ದಾರೆ. ನನ್ನ ಬಳಿಗೆ ಬಂದಿದ್ದವರ ಫೋಟೋ ತೋರಿಸಿದ್ರೆ ಅವ್ರನ್ನ ಗುರುತು ಹಿಡಿಯಬಲ್ಲೆ ಅಂತ ಕೂಡ ರಾಜಣ್ಣ ಹೇಳಿದ್ದಾರೆ. ಬೆಂಗಳೂರಿನ ಮನೆಗೆ ಬಂದಾಗ ಇಲ್ಲಿ ಸಿಸಿಟಿವಿ ಇರಲಿಲ್ಲ, ಅದೇನಾದರೂ ಇದ್ದಿದ್ರೆ ಯಾರು ಅಂತ ಗೊತ್ತಾಗ್ಬಿಡ್ತಿತ್ತು ಅಂತ ರಾಜಣ್ಣ ಹೇಳಿದ್ದಾರೆ. ಇವೆಲ್ಲ ನಡೀತಾ ಇರುತ್ತೆ ಅಂದ್ಕೊಂಡು ಉದಾಸೀನ ಮಾಡಿದ್ದೆ, ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದಾಗ ಈ ಬಗ್ಗೆ ಚಿಂತನೆ ಮಾಡಿದೆ ಎಂದಿದ್ದಾರೆ. ಸದನದಲ್ಲಿ ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದೇಕೆ ಅಂತ ಸತೀಶ್ ಜಾರಕಿಹೊಳಿ ಭೇಟಿ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಸಚಿವರನ್ನ ಟ್ರ್ಯಾಪ್ ಮಾಡಿದ್ರೆ ಸಿಎಂ ಬಳಿ ಅಥವಾ ಸಂಪುಟದಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಅಥವಾ ಪಕ್ಷದ ಹೈಕಮಾಂಡ್ಗೆ ಹೇಳಬೇಕಾಗಿತ್ತು. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅನ್ನುವ ಅಭಿಪ್ರಾಯ ಹೊರಹಾಕಿದ್ದಾರೆ. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ರಾಜಣ್ಣ ಸದನದಲ್ಲಿ ಪ್ರಸ್ತಾಪಿಸಿದ್ದನ್ನ ಸಚಿವ ಸತೀಶ್ ಜಾರಕಿಹೊಳಿ ಸಮರ್ಥಿಸಿಕೊಂಡಿದ್ದಾರೆ. ಈ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿದ ಸತೀಶ್, ರಾಜಣ್ಣ ಎಲ್ಲಾದರೂ ದೂರು ಕೊಡಬಹುದು, ದೂರು ಕೊಡೋದಕ್ಕೆ ತಡ ಆಗಿರಬಹುದು, ತಮಗೆ ಅನ್ಯಾಯ ಆಗಿದೆ, ಅದಕ್ಕೆ ರಾಜಣ್ಣ ಸದನದಲ್ಲಿ ಹೇಳಿದ್ದಾರೆ ಅಂತ ತಿಳಿಸಿದ್ದಾರೆ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಪ್ರಯತ್ನ ಪ್ರಕರಣ ಬಗ್ಗೆ ಸಚಿವ ಕೆ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ರಾಜಣ್ಣ ಅಧಿಕೃತವಾಗಿ ದೂರು ಕೊಟ್ಟಿಲ್ಲ, ಅವರು ದೂರು ಕೊಟ್ಟ ಮೇಲೆ ಸರ್ಕಾರ ಗಂಭೀರವಾಗಿ ತನಿಖೆ ಮಾಡಿಸುತ್ತೆ ಅಂತ ಹೇಳಿದರು. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದ ತನಿಖೆ ಸಿಬಿಐ ಕೊಡಬೇಕು ಅಂತ ಹೇಳಿ ಗದಗನಲ್ಲಿ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಒತ್ತಾಯಿಸಿದ್ದಾರೆ. ಸಿಎಂ ತಮ್ಮ ಬಲಗೈ ಬಂಟರನ್ನೇ ಕಾಪಾಡಿಕೊಳ್ಳೋದಕ್ಕಾಗ್ತಿಲ್ಲ ಅಂತ ಶಾಸಕ ಚಂದ್ರು ವ್ಯಂಗ್ಯವಾಡಿದ್ದಾರೆ.
ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದಿರುವಂತಹ ಬಂಡಾಯಕ್ಕೆ ಮದ್ದರಿಯಲು ಹೈಕಮಾಂಡ್ ಮುಂದಾಗಿದೆ. 5 ನಾಯಕರಿಗೆ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ. ಬಿಜೆಪಿ ಶಾಸಕ ಯತ್ನಾಳ್ ಬಂಡಾಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಹರಿಹರ ಶಾಸಕ ಬಿಪಿ ಹರೀಶ್ಗೆ ಕೂಡ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ವಿಜೇಂದ್ರ ಪರ ಪ್ರತ್ಯೇಕ ಸಭೆಗಳನ್ನು ಆಯೋಜಿಸಿದಂತಹ ಎಂಪಿ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೂ ಕೂಡ ನೋಟಿಸ್ ಕೊಡಲಾಗಿದೆ. ಅಲ್ಲದೆ ಬಿಜೆಪಿಯಲ್ಲಿ ಇದ್ದುಕೊಂಡೇ ಕಾಂಗ್ರೆಸ್ ಪರ ಮಾತಾಡ್ತಾ ಇದ್ದಂತಹ ಶಾಸಕ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೂ ನೋಟಿಸ್ ಕೊಡಲಾಗಿದ್ದು 72 ಗಂಟೆಗಳಲ್ಲಿ ಉತ್ತರಿಸುವಂತೆ ಡೆಡ್ಲೈನ್ ನೀಡಲಾಗಿದೆ. ಫೆಬ್ರವರಿ 15ರಂದು ಅನ್ವಯ ಆಗುವಂತೆ ಬೆಸ್ಕಾಂ ವ್ಯಾಪ್ತಿಯ ಒಟ್ಟು 8 ಜಿಲ್ಲೆಗಳಲ್ಲಿ ಸ್ಮಾರ್ಟ್ ಮೀಟರ್ ಬಳಕೆ ಕಡ್ಡಾಯ ಎಂದು ಆದೇಶ ಹೊರಡಿಸಲಾಗಿದೆ. ಟೆಂಡರ್ ಮೂಲಕ ಸ್ಮಾರ್ಟ್ ಮೀಟರ್ಗಳ ದರ ನಿಗದಿ ಮಾಡಿದ್ದು ದಾವಣಗೆರೆ ಮೂಲದ ರಾಜಶ್ರೀ ಎಲೆಕ್ಟ್ರಿಕಲ್ ಸಂಸ್ಥೆಗೆ ಗುತ್ತಿಗೆ ನೀಡಲಾಗಿದೆ. ಸದ್ಯ 980 ರೂಪಾಯಿ ಇರುವಂತಹ ಎಲ್ಟಿ ಸಿಂಗಲ್ ಫೇಸ್ ಮೀಟರ್ 4800 ರೂಪಾಯಿಗೆ ಏರಿಕೆಯಾಗಿದ್ದರೆ 2430 ರೂಪಾಯಿ ಇದ್ದಂತಹ ಎಲ್ಟಿ 3 ಫೇಸ್ ಮೀಟರ್ 8500 ರೂಪಾಯಿಗೆ ಏರಿಕೆಯಾಗಿದೆ. 3450 ರೂಪಾಯಿ ಇದ್ದಂತಹ ಎಲ್ಟಿ 3 ಫೇಸ್ ಕಮರ್ಷಿಯಲ್ ಮೀಟರ್ ದರ 10900 ರೂಪಾಯಿಗೆ ಏರಿಕೆಯಾಗಿದೆ. ಬಿಜೆಪಿ ನಾಯಕರು ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ದಂಧೆ ನಡೀತಾ ಇದೆ, ಕಂಬ ಮಾರುವಂಗೆ ಗುತ್ತಿಗೆ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಶಾಸಕ ಅಶ್ವಥ್ ನಾರಾಯಣ್ ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಹಗಲು ದರೋಡೆ ಮಾಡೋಕೆ ಹೊರಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮಂಗಳೂರು ಜೈಲು ಕೈದಿಗಳ ಕಳ್ಳಾಟದಿಂದಲೇ ಕುಖ್ಯಾತಿ ಪಡೆದಿರುವಂಥದ್ದು. ಕೈದಿಗಳ ಅಕ್ರಮ ಚಟುವಟಿಕೆಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸರು ಜೈಲಿನಲ್ಲೇ ಜಾಮರ್ ಅಳವಡಿಸಿದ್ದಾರೆ. ಇದರಿಂದ ಜೈಲಿನ ಸುತ್ತಮುತ್ತಲಿನ ಮಂದಿಗೂ ಕೂಡ ಮೊಬೈಲ್ ನೆಟ್ವರ್ಕ್ ಸಿಗದಂತಾಗಿದೆ. ರೋಗಿಗಳಿಗೂ ವೈದ್ಯರನ್ನು ಸಂಪರ್ಕಿಸೋದಕ್ಕಾಗದೆ ಪರದಾಡ್ತಿದ್ದಾರೆ. ಇನ್ನು ಮಂಗಳೂರು ಕಾರಾಗೃಹದಲ್ಲಿ ಸಾಕಷ್ಟು ಸ್ಥಳಾವಕಾಶ ಇಲ್ಲದೆ ಇರೋದ್ರಿಂದ ನಗರದಿಂದ ಗ್ರಾಮಾಂತರ ಭಾಗಕ್ಕೆ ಶಿಫ್ಟ್ ಮಾಡೋ ಪ್ರಕ್ರಿಯೆಗಳು ನಡೆಯುತ್ತಿವೆ. ಈ ಬಗ್ಗೆ ಚರ್ಚಿಸಿ ಕ್ರಮ ಕೈಗೊಳ್ತೀವಿ ಅಂತ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಹರಿಹರ ಹಾಗೂ ಮಲೆಬೆನ್ನೂರ ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಆರ್ಎಫ್ ತುಕಡಿಗಳ ಪಥಸಂಚಲನ ನಡೆಯಿತು. ರಂಜಾನ್ ಮತ್ತು ಯುಗಾದಿ ಹಬ್ಬದ ಹಿನ್ನೆಲೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ನಿಟ್ಟಿನಲ್ಲಿ ಪಥಸಂಚಲನ ನಡೆಸಲಾಯಿತು. ಆರ್ಎಫ್ ತಂಡದೊಂದಿಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ಪಥಸಂಚಲನದಲ್ಲಿ ಭಾಗವಹಿಸಿದರು. ಬೇಸಿಗೆಯಲ್ಲಿ ತರಕಾರಿ ಬೆಳೆದವರಿಗೆ ಬೆಲೆ ಕುಸಿತದ ಶಾಕ್ ತಟ್ಟಿದೆ. ದಕ್ಷಿಣ ಭಾರತದಲ್ಲೇ ತರಕಾರಿ ವಹಿವಾಟಿಗೆ ಖ್ಯಾತಿಯಾಗಿರುವಂತಹ ಚಿಕ್ಕಬಳ್ಳಾಪುರದ ಎಪಿಎಂಸಿಯಲ್ಲಿ ತರಕಾರಿ ಎಸ್ದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಲೆ ಇಳಿಕೆಯಾದರೂ ತರಕಾರಿಯನ್ನ ಕಣ್ಣೆತ್ತಿ ನೋಡೋರೇ ಇಲ್ಲದಂತಾಗಿದೆ. ಬೆಂಗಳೂರಿನ ಬಾಗಲಗುಂಟೆ ಬಳಿಯ ಶ್ರೀ ಗಂಗಾಧರೇಶ್ವರ ಅನುದಾನಿತ ಪ್ರೌಢಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿರುವ ಶ್ರೇಯಸ್ ಅದ್ಭುತ ಸಾಧನೆ ಮಾಡಿದ್ದಾರೆ. ವಿಜ್ಞಾನ ಮೇಳ ಸ್ಪರ್ಧೆಯಲ್ಲಿ ಸ್ಥಳೀಯವಾಗಿ ಸಿಗುವಂತಹ ಕಚ್ಚಾ ವಸ್ತುಗಳನ್ನು ಬಳಸಿ ಡ್ರೋನ್ ನಿರ್ಮಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ದೇಶದಲ್ಲಿಯೇ ಭಾರಿ ಚರ್ಚೆಗೆ ಕಾರಣವಾಗಿರುವಂತಹ ಒಂದು ದೇಶ ಒಂದೇ ಚುನಾವಣೆ ಕುರಿತ ಸದನ ಸಮಿತಿ ಸಭೆ ನಡೆಸಿದೆ. ಈ ಮಸೂದೆ ಕುರಿತು ಜಂಟಿ ಸದನ ಸಮಿತಿಯ ಸಭೆ ಸಂಸತ್ತಿನ ಹಾಲ್ನಲ್ಲಿ ನಡೆದಿದ್ದು, ಪ್ರಿಯಾಂಕಾ ಗಾಂಧಿ ಸೇರಿದ ಹಾಗೆ ಸರ್ವಪಕ್ಷದ ಸದಸ್ಯರು ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸಿದರು. ದೆಹಲಿ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ರಾಶಿ ನೋಟುಗಳು ಪತ್ತೆಯಾದ ಪ್ರಕರಣದ ಬೆನ್ನಲ್ಲೇ ಭಾರೀ ವಿವಾದ ಎದ್ದಿತ್ತು. 3 ನ್ಯಾಯಮೂರ್ತಿಗಳ ತಂಡ ರಚಿಸಿ ತನಿಖೆ ಶುರುವಾಗಿದ್ದು, ಜಡ್ಜ್ ಮನೆಗೆ ಭೇಟಿ ಕೊಟ್ಟು ಪ್ರಾಥಮಿಕ ತನಿಖೆ ಆರಂಭಿಸಲಾಗಿದೆ. ಮತ್ತೊಂದೆಡೆ ತನಿಖೆ ಮುಗಿಯುವವರೆಗೂ ಜಡ್ಜ್ ಯಾವುದೇ ಕೇಸನ್ನು ವಹಿಸಬಾರದು ಅಂತ ವಕೀಲರು ಆಗ್ರಹಿಸಿದ್ದಾರೆ. ಅಮೆರಿಕದವರು ಚಾಟ್ ಜಿಪಿಟಿ ಮತ್ತು ಗ್ರಾಕ್ ಕಂಡುಹಿಡಿದಿದ್ದಾರೆ. ಆದರೆ ಚೀನಾದವರು ಡೀಪ್ಸಿ ಕಂಡುಹಿಡಿದು ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಪಾರಮ್ಯ ಸಾಧಿಸುತ್ತಿದ್ದಾರೆ. ಆದರೆ ಭಾರತ ಸರ್ಕಾರ ಮಾತ್ರ ಈ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ, ಯಾಕೆ ಅಂತ ಸಂಸದ ರಾಘವ್ ಛಡ್ಡಾ ಪ್ರಶ್ನೆ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಚೆನ್ನೈನಲ್ಲಿ ಬಿಡುವು ಮಾಡಿಕೊಂಡು ಹೋಟೆಲ್ವೊಂದಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಸಿಬ್ಬಂದಿ ಜೊತೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಬಳಿಕ ಚೆನ್ನೈ ವಿರುದ್ಧ ಕಾದಾಡಲು ಅಭ್ಯಾಸ ನಡೆಸಿದ್ದಾರೆ. ಕೃಣಾಲ್ ಪಾಂಡ್ಯ ಹಾಗೂ ಹೇಸಲ್ವುಡ್ ಬೌಲಿಂಗ್ಗೆ ಬಿರುಸಿನ ಬ್ಯಾಟ್ ಬೀಸಿದ್ದಾರೆ.